ಸರಸ ಸಲಾಪವನ್ನು ನಿನ್ನ ಮಧುರ ಗಾನಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಸ್ವಾಮಿ, ನಿಮ್ಮ ರೂಪ ಲಾವಣ್ಯ ಸರಸ ಸಲ್ಲಾಪಗಳನ್ನು ನೋಡಿ ನನಗೆ ವ್ಯಾಮೋಹವಾಯಿತು. ಶಶಿ, ಪ್ರತಿ ಮನ್ಮಥರಂತೆ ಶೋಭಿಸುತ್ತಿರುವ ನಮ್ಮಂತಹ ಸೌಂದರ್ಯವುಳ್ಳವರು ಯಾರು ತಾನೇ ಇರುವರು ಶಶಿ? ನೀಚರಾದ ಕೌರವರು ನಮ್ಮ ತಂದೆಯವರನ್ನು ಪಗಡೆಯಾಟದಲ್ಲಿ ಸೋಲಿಸಿ ವನವಾಸಕ್ಕೆ ಕಳಿಸಿರುವಂತೆ ಅಂತವರನ್ನು ನಾನು ಸಂಹರಿಸಿ ಬರುವೆನು. ಪ್ರಾಣೇಶ್ವರ, ಅದಕ್ಕೂ ಮೊದಲು ನನ್ನ ಬೇಸರವನ್ನು ಕಳೆದು ನನ್ನನ್ನು ಆನಂದಿಸಿ ಪ್ರಿಯ. ಹಾಗೆ ಆಗಲಿ ಪ್ರಿಯ. Abdullah
ಅಕ್ರೂರ, ಆ ಪ್ರಭು. ನಮ್ಮ ಮಧುರ ರಾಜ್ಯದಲ್ಲಿ ಪ್ರಜೆಗಳು ಕ್ಷೇಮದಿಂದಿರುವುದೇ? ಅದು ಅಲ್ಲದೆ ನಮ್ಮ ರಾಜ್ಯದ ಆಡಳಿತವನ್ನು ಯಾವ ರೀತಿ ಇಟ್ಟಿದೆ ಅದನ್ನು ತಿಳಿಸುವಂತ ನಾವು. ಅಪ್ಪಣೆ ಮಹಾಪ್ರಭು. ರಾಜೇಂದ್ರನೇ ರಾಜೇಂದ್ರನೇ ರಾಜ್ಯದ ಪರಿಯಾಪೇಳುವೆಂದು ಈಗ ರಾಜ್ಯದ ಪರಿಯಾಪೇಳುವೆಂದು ಈಗ ರಾಜೇಂದ್ರನೇ ರಾಜೇಂದ್ರನೇ ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ. ಕಾಲ ಕಾಲಕ್ಕೆ ಮಳೆ ಮಹಾಪ್ರಭು, ನಮ್ಮ ಮದ್ದೂರು ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳು ಪರಮ ಸೌಖ್ಯವಿರುವರು. ಮುಂದೇನಪ್ಪಣೆ? ಭಲೇ ಅಕ್ರೂರ, ನಿನ್ನ ಶಕ್ತಿಗೆ ನಾನು ಮೆಚ್ಚಿದೆ. ನಿನ್ನ ಪೀಠವನ್ನು ಹೊರತರಿಸುವುದು. ಕೃತವರ್ಮ, ಹೇಳು ಸೈನ್ಯನಾಥ, ಇವರ ಹೇಳು ಸೈನ್ಯನಾಥ. ಹೇಳು ಸೈನ್ಯನಾಥ, ಇವರ ಹೇಳು ಸೈನ್ಯನಾಥ. ಕೃತವರ್ಮ, ಸ್ವಸ್ಥರಿರುತ್ತಿದ್ದ ಶತ್ರುಪರ, ಸ್ವಸ್ಥರಿರುತ್ತಿದ್ದ ಶತ್ರುಭೂಪರ, ಎಷ್ಟು ಗೊಪ್ಪ ಮಾತೊಡತಲಿರುವರೆ, ಎಷ್ಟು ಗೊಪ್ಪ ಮಾತೊಡತಲಿರುವರೆ. ಹೇಳು ಸೈನ್ಯನಾಥ, ಇವರ ಹೇಳು ಸೈನ್ಯನಾಥ. ಕೃತವರ್ಮ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸು. ಬೇ, ನಿಮ್ಮ ಶಕ್ತಿಗೆ ನಾನು ಮೆಚ್ಚಿದೆ. ನಿನ್ನ ಪೀಠವನ್ನು ಅಲಂಕರಿಸು. ಮಹಾಪ್ರಭು, ಹಸ್ತಿನಾವತಿ ಶಕುನಿರಾಯ ಬರುತ್ತಿರುವರು. ಅಕ್ರೂರ, ಕೃತವರ್ಮ, ಭುಜಬಲ ಶೌರ್ಯ ಮೆರೆಯುವೆ ನಾನು ಸಮಾನನಾಗಿರುವೆ ಬರೆಯೊಳಗೆ ಹರಿದಂತೆ. ಅಕ್ರೂರ, ಕೃತವರ್ಮ, ಭುಜಬಲ ಶೌರ್ಯ ಮೆರೆಯುವೆ ನಾನು ಸಮಾನನಾಗಿರುವೆ ಬರೆಯೊಳಗೆ ಹರಿದಂತೆ. ಹಸ್ತ ಆಚರಿ ಮೆರೆಯುವೆ ನಾನು. ಹಸ್ತ ಆಚರಿ ಮೆರೆಯುವೆ ನಾನು. ಮಧುರ ರಾಜ್ಯವ ಪರಿಪಾಲಿಸುವೆ. ಮಧುರ ರಾಜ್ಯವ ಪರಿಪಾಲಿಸುವೆ. ಅರಮರ ಮರವನ್ನು ಮುರಿಯುವೆ ನಾನು. ಅರಮರ ಮರವನ್ನು ಮುರಿಯುವೆ ನಾನು. ಭುಜಬಲ ಶೌರ್ಯ ಮೆರೆಯುವೆ ನಾನು ಸಮಾನನಾಗಿರುವೆ ಬರೆಯೊಳಗೆ ಸರಿಸಮನೆ. ಅಕ್ರೂರ, ಕೃತವರ್ಮ, ನಿಮ್ಮ ಮಾತುಗಳು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಅಲಂಕರಿಸಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಹಸ್ತಿನಾವತಿ ಶಕುನಿರಾಯ ಬರುತ್ತಿರುವರು. ಅಕ್ರೂರ, ಅವರನ್ನು ಬಹಳ ಮರ್ಯಾದೆಯಿಂದ ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಸೌಭಾಗ್ಯ ಜಾನನಿ ಮಂಗಳವಾದಿ ಪೀಠವನ್ನು ಅಲಂಕರಿಸು. ಯಾರಲ್ಲಿ ನರ್ತಕಿಯರನ್ನು ಬೇರೆ ಮಾಡಿ. ಬಂದಾಯ್ತು.
ಯಾರಲ್ಲಿ ಏನಪ್ಪಣೆ? ನರ್ತಕಿಯರಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಬಲಭದ್ರದೇವ, ನೀವೆಲ್ಲರೂ ಕುಶಲದಿಂದಿರುವಿರಾ? ಸೋಮರ ರಾಜ, ಪರಮಾತ್ಮನ ಕೃಪೆಯಿಂದ ನಾವುಗಳೆಲ್ಲರೂ ಕ್ಷೇಮದಿಂದಿರುವುದು. ಹಸ್ತಿನಾವತಿಯಲ್ಲಿ ದುರ್ಯೋಧನ, ಭೀಷ್ಮ, ದ್ರೋಣಾದಿಗಳು ಮತ್ತು ರಾಜಮಾತೆಯಾದ ಗಾಂಧಾರಿ ದೇವಿಯು ಕ್ಷೇಮದಿಂದಿರುವರೇ? ಪರಮಾತ್ಮ ನಿಮ್ಮ ದಯಿಂದ ಸರ್ವರೂ ಕ್ಷೇಮವಾಗಿರುವರು. ಸೋಮರ ರಾಜ, ನೀನು ಬಂದ ಸಮಾಚಾರವನ್ನು ತಿಳಿಸು. ಬಲಭದ್ರದೇವ, ನಾನು ಬಂದ ಮುಖ್ಯ ವಿಚಾರವೇನೆಂದರೆ, ನೀವು ಹಿಂದೆ ವಾಗ್ದಾನ ಮಾಡಿದಂತೆ ನಿನ್ನ ಮಗಳಾದ ಶಶಿರೇಖೆಯನ್ನು ದುರ್ಯೋಧನ ಮಗಳಾದ ಲಕ್ಷ್ಮಣನಿಗೆ ವಿವಾಹ ಮಾಡಲು ನಿನ್ನ ಅಭಿಮತವನ್ನು ಕೇಳಿಕೊಂಡು ಹೋಗಲು ಕನ್ಯಾರ್ಥಿಯಾಗಿ ಬಂದಿರುವೆನು. ಆಗಬಹುದು, ಅಗತ್ಯವಾಗಿ ಆಗಬಹುದು. ನಾನು ಕೂಡ ಅದೇ ಯೋಚನೆಯಲ್ಲಿರುವೆನು. ಮಹಾಪ್ರಭು, ಇದೇನು ಹೀಗೆ ಹೇಳುವೆ? ವಾಸುದೇವ ದೇವಕಿಯು ಶ್ರೀಕೃಷ್ಣ ಪರಮಾತ್ಮರು ಶಶಿರೇಖೆಯನ್ನು ಅಭಿಮನ್ಯುವಿಗೆ ಕೊಡಬೇಕೆಂದಿರುವಾಗ ಅವರೆಲ್ಲರ ವಿಷಯವನ್ನು ತಿಳಿಯದೆ ಈ ಕಾರ್ಯವನ್ನು ಹೇಗೆ ಸಾಧಿಸುವೆ? ಇದೇನು ಈ ರೀತಿಯಾಗಿ ಹೇಳುತ್ತಿರುವಲ್ಲ? ಪಾಂಡವರು ತಿನ್ನಲು ಅನ್ನವಿಲ್ಲದೆ, ಒಲಿಯಲು ಬಟ್ಟವಿಲ್ಲದೆ ವನವಾಸವನ್ನು ಅನುಭವಿಸುವುದೇ ಸಾಕಾಗಿದೆ. ಇನ್ನು ನನ್ನ ಮಗಳನ್ನು ಅಭಿಮಾನಿ ವಿವಾಹ ಮಾಡಿಕೊಳ್ಳುವ ಕಾಲವು ಇನ್ನು ಬಹು ದೂರವಿರುವುದು. ಈಗ ಒದಗಿರುವ ಸುಸಮಯನ್ನೇ ಕಳೆದುಕೊಳ್ಳದೆ ಪ್ರೇರಣೆ. ಅದಕ್ಕಾಗಿ ಚಕ್ರೇಶ್ವರ ಮಗನಾದ ಲಕ್ಷ್ಮಣನಿಗೆ ಕೊಡಬೇಕೆಂದು ನಿಶ್ಚಯಿಸಿರುವೆನು. ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಕರೆಸಲೇಬೇಕೆಂದು ಹೇಳ್ತಿರುವೆ. ಬಲಭದ್ರದೇವ, ಕೃಷ್ಣನ ಹೆಸರನ್ನು ಎತ್ತಿದ ಮೇಲೆ ಈ ಕಾರ್ಯವೂ ಆಗುವುದಿಲ್ಲ. ಸೋಮನ ರಾಜ, ಏಕೆ ಆಗುವುದಿಲ್ಲ? ಕೃಷ್ಣನು ಪಾಂಡವರ ಪಕ್ಷಪಾತಿ. ಸೋಮನ ರಾಜ, ಕೃಷ್ಣನು ಪಾಂಡವರ ಪಕ್ಷಪಾತಿಯಾದ ಮಾತ್ರಕ್ಕೆ ಎಂದಾದ್ರೂ ನನ್ನ ಮಾತನ್ನು ಮೀರುವನೇ? ನೋಡ್ತಿರು ಕೃಷ್ಣನ ಭಯಭಕ್ತಿಯನ್ನು. ಕೃಷ್ಣ, ಎಲ್ಲರೂ ಬೇಗ ಬಾ.
ಕೃಷ್ಣ, ಈ ಸೌಭದ ರಾಜನು ದುರ್ಯೋಧನ ಮಗನಾದ ಲಕ್ಷ್ಮಣನಿಗೆ ನನ್ನ ಮಗಳಾದ ಶಶಿರೇಖೆಯನ್ನು ಕೇಳಲು ಬಂದಿರುವನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕೃಷ್ಣ? ಅಣ್ಣ, ಇದರಲ್ಲಿ ನನ್ನ ಹಡ್ಡಿ ಏನಿರುವುದು? ಮೊದಲಿನಿಂದಲೂ ಅಭಿಮಾನಿಗೆ ಕೊಡಬೇಕೆಂದಿರುವಾಗ ಈಗ ಲಕ್ಷಣನಿಗೆ ಕೊಡುವೆಯಾ? ನಿಧಾನವಾಗಿ ಆಲೋಚಿಸುವಣ್ಣ. ಚೆನ್ನಾಗಿ ಆಲೋಚಿಸಿದಾಯ್ತು ಕೃಷ್ಣ. ಜೂಜಾಡಿ ಸೋತು ಕಾಲಿನಲ್ಲಿ ಹೊಟ್ಟೆಯಿಲ್ಲದೆ ಅಲಿತಿರುವ ಪಾಂಡವರು ಜೀವನವನ್ನೇ ಉಳಿಸಿಕೊಂಡರೆ ಸಾಕಾಗಿದೆ. ಇನ್ನು ಮಗನ ಮದುವೆ ಮಾಡುವರೆ? ಮಹಾಪ್ರಭು, ದೇವರ ಕೃಪೆ ಇದ್ದರೆ ಏತಕ್ಕೆ ಮದುವೆ ಆಗುವುದಿಲ್ಲ? ಅಕ್ರೂರನೇ, ನಿನಗೇನು ಮುಚ್ಚಿಡಿದಿರುತ್ತದೆ? ಯಾವ ದೇವರ ಅಭಿಮಾನಿಯ ಕಡೆ ನಿಂತರೂ ಶಶಿರೇಖೆಗೂ ಅಭಿಮಾನಿಯ ವಿವಾಹವನ್ನು ಮಾಡಿಸಲಾರೆ. ಅಣ್ಣ, ಒಂದು ವೇಳೆ ಅಭಿಮಾನಿಗೂ ಶಶಿರೇಖೆಗೂ ವಿವಾಹ ಮಾಡಿಸುವ ದೇವರು ಇದ್ದರೂ ಇರಬಹುದು. ಏತಕ್ಕೆ ಕಾತರಿಸುವೆ ಅಣ್ಣ? ಕೃಷ್ಣ, ನೀವ್ಯಾರೇ ಏನು ಹೇಳಿದ್ರು ನಾನು ಮಾತ್ರ ತಿರುಗಿನ ಮಗನಾದ ಅಭಿಮಾನಿಗೆ ನನ್ನ ಮಗಳ ಶಶಿರೇಖೆಯನ್ನು ಕೊಟ್ಟು ವಿವಾಹ ಮಾಡಿಸಲಾರೆ. ಇದೇ ನನ್ನ ಪ್ರತಿಜ್ಞೆ. ಮಾತನ್ನು ಅಣ್ಣ, ದುಡುಕಿ ಮಾತನಾಡುವುದು ಸರಿಯಲ್ಲ. ಪಾಂಡವರ ವಿಚಾರವು ನೀವು ತಿಳಿದೇ ಇರುವೆ. ನನ್ನ ಮಾತನ್ನು ಆಲೋಚಿಸುವಣ್ಣ. ಕೃಷ್ಣ, ನಾನಿಲ್ಲದ ವೇಳೆಯಲ್ಲಿ ಅರ್ಜುನನ್ನು ಸುಭದ್ರನ್ನು ಅಪಹರಿಸಿಕೊಂಡು ಹೋದಾಗ ನಿನ್ನ ಮುಖವನ್ನು ನೋಡಿ ಸುಮ್ಮನಿರಬೇಕಾಗಿತ್ತು. ಈಗ ಸಾಕ್ಷಾತ್ ಪರಮೇಶ್ವರನೇ ಕಾರ್ಯಕ್ಕೆ ಬಂದು ನಿಂತರು. ಶಶಿರೇಖೆಗೂ ಅಭಿಮಾನಿ ವಿವಾಹವನ್ನು ಮಾಡಿಸಲಾರೆ. ದಟ್ಟ ದರಿದ್ರರು ಹುಟ್ಟು ತಿರುಕರಾದ ಆ ಪಾಂಡವರ ಸಂಬಂಧವನ್ನು ಖಂಡಿತವಾಗಿ ಬೆಳೆಸಲಾರೆ. ಶೋಭನ ರಾಜ, ನೀಗಲವಾಗಿ ಶುಭ ಮುಹೂರ್ತವನ್ನು ನಿಶ್ಚಯಿಸು. ಲಗ್ನ ಪತ್ರಿಕೆಯನ್ನು ಕೊಟ್ಟು ಕಳಿಸು. ನಮ್ಮಣ್ಣನ ಮಾತು ಮಿತಿ ಮೀರಿತು. ತಂಗಿ ಸುಭದ್ರ, ಎಲ್ಲಿರುವೆ? ಬೇಗ ಬಾ. ತಂಗಿ ಸುಭದ್ರ, ಎಲ್ಲಿರುವೆ? ಬೇಗ ಬಾ. ತಡ ಮಾಡಬೇಡ, ಬೇಗ ಬಾ. ಅಣ್ಣ, ಏಕೆ? ಏನಾಯ್ತು? ತಂಗಿ, ನಾನೇನು ಮಾಡಲಮ್ಮ. ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ನಿರಾಕರಿಸಿ ಸಾಕ್ಷಾತ್ ಪರಮೇಶ್ವರನೇ ಈ ಕಾರ್ಯಕ್ಕೆ ನಿಂತರು. ಶಶಿರೇಖೆಗೂ ಅಭಿಮಾನಿಗೂ ವಿವಾಹ ಆಗಲಾರದು ಎಂದು ಹೇಳಿದನು. ಅಣ್ಣ, ಹಾಗಾದ್ರೆ ಈಗ ಮಾಡುವುದಾದ್ರೂ ಏನಣ್ಣ? ನೀನು ಮನಸ್ಸು ಮಾಡಿದ್ರೆ ಅಭಿಮನ್ಯುಗೂ ಶಶಿಗೂ ವಿವಾಹವಾಗುವುದು ಎಷ್ಟರ ಕೆಲಸ, ನೀನೇ ಹೇಳಣ್ಣ. ತಂಗಿ, ನನ್ನ ಪ್ರಾಣವೇ ಪಾಂಡವರ ಮರುಪ್ರಾಣವೆಂದು ನಂಬಿರುವಾಗ ನಾನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ನನ್ನ ಮುಂದೆ ಕಣ್ಣೀರು ಸುರಿಸಬೇಡ. ಪಾಂಡವೋ ಮಮ ಪ್ರಾಣವೆಂದು ಬಿರುದು ಸುಳ್ಳಾದ ಕೂಡಲೇ ನಾನು ದೇಹವನ್ನು ಅಳಿವೆನು. ಪಾಂಡವರು ಕಾಡಿನಲ್ಲಿದ್ದರೂ ಅವರನ್ನು ಗೆದ್ದು ಕೌರವರು ವಿಜಯವನ್ನು ಪಡೆಯಲಾರರು. ತಂಗಿ, ಈಗಲೇ ಹೋಗಿ ಅಣ್ಣನನ್ನು ವಿಚಾರಿಸು. ಆತನು ನಿನ್ನ ಮಾತಿಗೆ ಒಪ್ಪದಿದ್ದರೆ ನನ್ನೊಡನೆ ಕಳಿಸಿ. ಮುಂದಿನ ಕಾರ್ಯವು ನನ್ನದಾಗಿರಲಿ. ಹಾಗೆ ಆಗಲಿ.
ನಿನ್ನ ಮಾತಿನಂತೆ ಈಗಲೇ ನಾನು ಅಣ್ಣನ ಬಳಿ ಹೋಗಿ ವಿವಾಹ ಮಾತುಕತೆ ಮಾಡಿಕೊಂಡು ಬರುತ್ತೇನೆ. ಒಂದು ವೇಳೆ ಅವನು ಒಪ್ಪದಿದ್ದರೆ ಪುನಃ ನಿನ್ನ ಬಳಿಯಲ್ಲಿ ಬರಬೇಕಾಗುತ್ತದೆ ಅಣ್ಣ. ತಂಗಿ, ಹೆಣ್ಣನ್ನು ಹೆತ್ತವರು ಎಷ್ಟೇ ಕ್ರೂರರಾದರೂ ಅವರನ್ನು ಅನುಸರಿಸಿಯೇ ತೀರಬೇಕು. ಅವರು ಅದಕ್ಕೆ ಒಪ್ಪದಿದ್ದರೆ ಹಣೆ ಬರಹ ಇದ್ದಂತಾಗಲಿ. ಹೋಗಿ ಬಾ ತಂಗಿ. ಹಾಗೆ ಆಗಲಿ, ನಾನಿನ್ನು ಬರಲೇ ಅಣ್ಣ. ನೀನು ಹೋಗಿ ಬಾ ತಂಗಿ. ಸಂತೋಷ ಮನದೊಳು ಸಂತೋಷ ಮನದೊಳು ಅಪರಿಮಿತ ಪರಾಕ್ರಮಿಯಾದ ಗೌರವ ಸಾರ್ವಭೌಮನಾದ ಕುಮಾರನ ಲಕ್ಷ್ಮಣನಿಗೆ ನನ್ನ ಮಗಳಾದ ಶಶಿರೇಖೆಯನ್ನು ಕೊಟ್ಟು ಅತಿ ವೈಭವದಿಂದ ವಿವಾಹ ಮಾಡುವೆನು. ಅಣ್ಣ, ಅಣ್ಣ ನಮಸ್ಕರಿಸುವೆ. ಅಣ್ಣ, ಇದೇನಿದು? ಚಿನ್ನದಂತಹ ವರನನ್ನು ಇಟ್ಟುಕೊಂಡು ಮತ್ತೊಬ್ಬ ವರನನ್ನು ಹುಡುಕುವುದು ಇದು ಎಷ್ಟರ ಮಾತಿಗೆ ಸರಿ ಹೇಳಣ್ಣ? ತಂಗಿ ಸುಭದ್ರ, ಲಕ್ಷಣವಂತನಾದ ಲಕ್ಷ್ಮಣನಿಗೆ ಶಶಿರೇಖೆಯನ್ನು ಕೊಡದೆ ಭಿಕ್ಷುಕನ ಮಗನನ್ನು ಹೋಲಿಸಿದೆಯಾ? ಸಾಕು ಸುಮ್ಮನಿರು. ಇದೇನಿದು? ಹೇಗೆ ಮಾತನಾಡುತ್ತಿರುವೆ? ಅಣ್ಣ, ನನ್ನ ಪತಿಗಳು ಯಾವುದೋ ಒಂದು ದುರ್ದೈವದಿಂದ ಕಾಡಿನಲ್ಲಿ ಅಲಿಯುತ್ತಿರಬಹುದು, ಆದರೆ ಅವರ ಪರಾಕ್ರಮಕ್ಕೇನೂ ಕಮ್ಮಿ ಇಲ್ಲ. ಅಣ್ಣ, ದಯಮಾಡಿ ಇಂತಹ ಮಾತುಗಳನ್ನು ಆಡಬೇಡ. ನೀನೇ ಹೇಗಾದರೂ ಒಂದು ದೊಡ್ಡ ಮನಸ್ಸನ್ನು ಮಾಡಿ ನನ್ನ ಪುತ್ರನಿಗೂ ಹಾಗೂ ನಿನ್ನ ಮಗಳಿಗೂ ವಿವಾಹವಾಗುವಂತೆ ಮಾಡಬೇಕಣ್ಣ. ಸಾಧ್ಯವಿಲ್ಲ ತಂಗಿ, ನಾನೀಗ ಲಕ್ಷ್ಮಣನಿಗೆ ಕೊಡುವುದಾಗಿ ವಾಗ್ದಾನ ಮಾಡಿರುವನು. ಆದ್ದರಿಂದ ಸಾಧ್ಯವಿಲ್ಲ ತಂಗಿ, ವಚನಭ್ರಷ್ಟನಾಗಲಾರನು. ಅಣ್ಣ, ಪಾಂಡವರ ಪರಾಕ್ರಮದ ಮುಂದೆ ಕೌರವರ ಪರಾಕ್ರಮವೆಂದು ಹೇಳುವೆ ಅಣ್ಣ. ದಯಮಾಡು, ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಭಿಮನ್ಯುಗೂ ಶಶಿಗೂ ವಿವಾಹವಾಗುವಂತೆ ಮಾತನಾಡು ಅಣ್ಣ. ಸಾಕಿ ನೋಡಿ ಸಾಗಿಸಲಾರನು ಮನದೊಳು ನಾನು ಸಾಕಿ ನೋಡಿ ಸಾಕಿ ನೋಡಿ ಸಾಗಿಸಲಾರನು ಮನದೊಳು ನಾನು ಸಾಕಿ ನೋಡಿ ಲೋಕವನ ಗೋಲು ಕೇಳುವೆ ಲೋಕವನ ಗೋಲು ಕೇಳುವೆ ಲೋಕವಚನವ ಸಾಕಿ ನೋಡಿ ಸಾಗಿಸಲಾರನು ಮನದೊಳು ನಾನು ಸಾಕಿ ನೋಡಿ ತಂಗಿ ಸುಭದ್ರ, ತಿರುಕನಾದ ಅರ್ಜುನನಿಗೆ ನಿನ್ನನ್ನು ಕೊಟ್ಟು ಕಣ್ಣಿಂದ ನೋಡುವುದೇ ಸಾಕಾಗಿದೆ. ತಿನ್ನುವುದಕ್ಕೆ ಗತಿಯಿಲ್ಲದೆ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಹಾಳು ಮಾಡಿಕೊಳ್ಳದೆ ಮರ್ಯಾದೆ ಇಲ್ಲದೆ ನಿನ್ನ ಮಗಳನ್ನು ನನ್ನ ಮಗಳನ್ನು ಕೇಳಲು ಮನಸ್ಸು ತಾನು ಹೇಗೆ ಬಂದಿತ್ತು? ಮೊದಲು ನೀನು ಇರೋ ಸ್ಥಳವನ್ನು ಕೊಟ್ಟಿದ್ದು ನನ್ನ ತಪ್ಪು. ಮೊದಲು ಮನೆ ಬಿಟ್ಟು ಆಚೆಗಳು. ನೀನು ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ವಿವಾಹ ಮಾಡಿ ಹೋದರೂ ಚಿಂತೆ ಇಲ್ಲ, ಆದ್ರೆ ನನ್ನ ಪತಿಯನ್ನು ಈ ರೀತಿ ಹೀನಾಯವಾಗಿ ನಿಂದಿಸಿ ಮಾತನಾಡುವುದು ಸರಿಯೇ? ಬೇಡಣ್ಣ, ಬೇಡ. ಎಂತಹ ಮಾತುಗಳನ್ನು ಆಡಬೇಡ. ನಾನು ಈಗಲೇ ಹೊರಡುತ್ತೇನೆ. ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ಅಣ್ಣ ಎಲ್ಲಿರುವೆ? ಅಣ್ಣ ದಾರಿ ಕಾಣದೆ ಪರಿತಪಿಸಿದೆ.
ಏಕೆ, ಏನಾಯಿತು? ಕಣ್ಣ, ನಿನ್ನ ಕೃಪೆಯಿಂದ ಪಾಂಡವ ವಂಶಜರಿಗೆ ಹೆಣ್ಣಿಗೆ ಏನು ಕೊರತೆ ಇಲ್ಲ. ಆದ್ರೆ ಅಣ್ಣನು ಹೆಣ್ಣನ್ನು ಕೊಡದೆ ಹೋದ್ರೂ ಚಿಂತೆ ಇಲ್ಲ. ಆದ್ರೆ ಈ ರೀತಿ ಹೀನಾಮಾನವಾಗಿ ನಿಂದಿಸಬಹುದೇ? ನೀನೇ ಹೇಳು ಅಣ್ಣ. ಏಕೆ? ಅಣ್ಣನು ಶಶಿರೇಖೆಯನ್ನು ಅಭಿಮಾನ್ಯನಿಗೆ ಲಗ್ನ ಮಾಡುವುದಿಲ್ಲವೆಂದು ಹೇಳಿರುವನೆ? ಅಣ್ಣ, ತುಂಬಾ ಹೀನಾಯವಾಗಿ ನಿಂದಿಸಿ ಮಾತನಾಡಿ ತಂಗಿ, ನನ್ನಿಂದ ಅಪಮಾನವಾಯಿತೆಂದು ಚಿಂತೆಯೇ? ಇಲ್ಲವಣ್ಣ, ಇಲ್ಲ. ನಿನ್ನಿಂದ ಯಾವ ಚಿಂತೆಯೂ ಇಲ್ಲ. ಶಶಿರೇಖೆಗೂ ಅಭಿಮಾನ್ಯಗೂ ವಿವಾಹ ಮಾಡಿಸುವೆನು. ಅದು ಹಸ್ತ ಪ್ರಮಾಣ ಮಾಡಿ ಹೇಳುವೆನು. ಹಾಗೆ ಆಗಲಿ ಅಣ್ಣ. ಹಾಗಾದ್ರೆ ಈಗ ನಾನೇನು ಮಾಡಲಿ? ನೀನಿನ್ನು ನಿನ್ನ ಕುಮಾರನನ್ನು ಕರೆದುಕೊಂಡು ಹೋಗು. ಎಲ್ಲಿಗೆ ಕರೆದುಕೊಂಡು ಹೋಗಲಿ ಅಣ್ಣ? ನನ್ನ ಪತಿಯ ಸಂಗಡ ಕರೆದುಕೊಂಡು ಹೋಗಲಿ, ಅವರ ಬಳಿಗೆ? ಹಾಗೆ ಆಗಲಿ. ಅಭಿಮನ್ಯು, ಕುಮಾರ, ಅಭಿಮನ್ಯು, ಕುಮಾರ, ನಡೆ. ನಾವು ಈಗಲೇ ನಿಮ್ಮ ತಂದೆಯವರ ಬಳಿಗೆ ಹೋಗಬೇಕಾಗಿರೋದು. ಈ ನಡುರಾತ್ರಿಯಲ್ಲಿ ಎಲ್ಲಿಗೆ ಹೋಗುವುದು? ನೋಡು, ಆ ಎಲ್ಲ ಕಾರಣವನ್ನು ನಾನು ನಿನಗೆ ಹೋಗುವ ಬಳಿಯಲ್ಲಿ ಹೇಳುತ್ತೇನೆ. ನಾವು ಈಗಲೇ ಜಾಗೃತಿಯಾಗಿ ಹೊರಡಬೇಕು. ನಡೆಕಂದ, ಹೋಗೋಣ. ಅದಿರಲಿ, ಇದೇನಿದು? ನೀನು ಪದೇ ಪದೇ ನನ್ನನ್ನು ಅತ್ತೆ ಎಂದು ಕರೆಯುತ್ತಿರುವೆಯಲ್ಲ, ಕಾರಣವೇನು? ನಿಮ್ಮನ್ನು ಅತ್ತೆ ಎಂದು ನನಗೆ ಬೇಜಾರಿಲ್ಲ. ಅಣ್ಣ, ಬಲರಾಮ, ಅಮ್ಮ, ಶಶಿ, ರಾಜಕುಮಾರನಾದ ನೀನು ತಿರುಗರಾದ ನಮ್ಮನ್ನು ಈ ರೀತಿ ಅತ್ತೆ ಅತ್ತೆ ಎಂದು ಸಂಬೋಧಿಸಬಹುದೇ? ಅಮ್ಮ, ಹಾಗೆಂದು ಹೇಳಿದವರು ಯಾರು ಹೇಳುತ್ತಾಯಿ? ಈಗಲೇ ಈ ಶರಗಾತ್ರದಿಂದ ಅವರ ಶಿರಸ್ಸನ್ನು ಛೇದಿಸಿ ಬಿಡುವುದು. ಕುಮಾರ, ನಿನ್ನ ಪೌರುಷವನ್ನು ತೋರಿಸಲು ಇದು ತಕ್ಕ ಸಮಯವಲ್ಲ. ನೀನು ಶಾಂತನಾಗು. ನಡೆ, ನಾವಿನ್ನು ಹೋಗೋಣ. ಸಾರ್ಥಕಿ, ಇವರನ್ನು ಕರೆದುಕೊಂಡು ಹೋಗಿ ಗದಗ್ಗದಲ್ಲಿ ಇರುವ ವನಕ್ಕೆ ಬಿಟ್ಟು ಬಾ. ಅಣ್ಣ, ಹಾಗಾದ್ರೆ ನಾವಿನ್ನು ಬರುತ್ತೇವೆ. ನಿನಗೆ ಶುಭವಾಗಲಿ, ಹೋಗಿ ಬಾ ತಂಗಿ. ಕುಮಾರ, ಬಾ ಹೋಗೋಣ. ಅವನವರೇ ನಮಸ್ಕರಿಸುವೆ. ಕುಮಾರ, ಕಲ್ಯಾಣ ಮಸ್ತು, ಹೋಗಿ ಬಾ ಕುಮಾರ. ಕೃಷ್ಣ, ಏನೆಂದು ಆ ಪಾಪಿ ಅರ್ಜುನನಿಂದ ಸುಭದ್ರೆಯನ್ನು ಕಳಿಸಿದ್ದೆ? ಆ ತ್ರಿಜನ ಮಗನಾದ ಈ ನೀಚ ಅಭಿಮಾನಿಯಿಂದ ಶಶಿರೇಖೆಯನ್ನು ಕಳಿಸಲು ಪ್ರಯತ್ನಿಸುತ್ತಿರುವೆಯಾ? ಈಗಲೇ ಈ ಶರಗಾತ್ರದಿಂದ ಈ ಬಲರಾಮ ಅವತಾರವನ್ನು ಪೂರೈಸಿ ಬಿಡುವರು. ಕುಮಾರ, ಇಲ್ಲವಾ ಕೃಷ್ಣ ಬಾಲಕ, ನಿನಗೀಗಲೇ ಇಷ್ಟೊಂದು ಪೌರುಷವೆಯಾ? ನೋಡಿದ ಕೃಷ್ಣನ ಸೊತ್ತನ್ನು, ಇವನ ಅಹಂಕಾರವನ್ನು ಮುರಿದು ಬಿಸಾಡುವೆನೋ? ತಂದೆಯವರೇ, ಇವರನ್ನು ಕೊಲ್ಲಲು ಮೊದಲು ನನ್ನನ್ನು ಕೊಲ್ಲಿ. ಶಶಿ, ಈಗ ಬಾ. ಶಶಿ, ಈಗ ಬಾ. ಕೃಷ್ಣ, ಏನು ಹೇಳಿವೆ? ಅಣ್ಣ, ಬಿಡು. ಆ ಬಾಲಕನು ಅಜ್ಞಾನದಿಂದ ದುಡುಕಿ ಮಾತನಾಡಿಸಿರುವನು. ಆತನು ನಾವು ಶೂರರಾಗಿ ಆ ಬಾಲಕನ ಮೇಲೆ ಕೈ ಮಾಡಿದರೆ ಜಗತ್ತಿನಲ್ಲಿ ಜನರು ನಮ್ಮನ್ನು ಆಡಿಕೊಳ್ಳುವುದಿಲ್ಲ. ಸಾರ್ಥಕಿ, ಇವರನ್ನು ಕರೆದುಕೊಂಡು ಹೋಗು. ಶಶಿ, ನೀನು ಅರಮನೆಗೆ ನಡೆ.
ರಾಜ್ಯವು ನಿನ್ನೆಲ್ಲೇ ಹಾಳಾಗಿರುವುದು. ಇದೆಲ್ಲವೂ ನಿನ್ನದೇ ಆಟ. ಅಣ್ಣ, ನನ್ನ ಆಟಗಳು ಇನ್ನೂ ಮುಗಿದಿಲ್ಲ, ನೋಡುತ್ತಿರು. ಇನ್ನು ಬೇಕಾದಷ್ಟು ಇರುವುದು.